ದೆಹಲಿಯ ಪ್ರತಿಷ್ಠಿತ ಭಾರತ ಮಂಟಪದಲ್ಲಿ ಇತ್ತೀಚೆಗೆ ನಡೆದ ಸನಾತನ ರಾಷ್ಟ್ರ ಶಂಖನಾದ ಮಹೋತ್ಸವದಲ್ಲಿ ಕೇಳಿಬಂದ ಮಾತುಗಳು ಪ್ರತಿಯೊಬ್ಬ ಭಾರತೀಯನನ್ನು ಬೆಚ್ಚಿ ಬೀಳಿಸುವಂತಿದೆ. ಕೇಂದ್ರ ಸಂಸ್ಕೃತಿ ಸಚಿವಾಲಯ ಮತ್ತು ದೆಹಲಿ ಪ್ರವಾಸೋದ್ಯಮ ಇಲಾಖೆಯ ನೇರ ಬೆಂಬಲದೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ಮುಸ್ಲಿಮರ ಸಾಮೂಹಿಕ ಮತಾಂತರ, ಗಡೀಪಾರು ಮತ್ತು ಸಂವಿಧಾನ ಬದಲಾವಣೆಯ ಕೂಗುಗಳು ಅಬ್ಬರಿಸಿವೆ. ಸರ್ಕಾರದ ಮಂತ್ರಿಗಳ ಸಮ್ಮುಖದಲ್ಲೇ ಇಂತಹ ದ್ವೇಷ ಭಾಷಣಗಳು ನಡೀತಿರೋದು ಏನನ್ನ ಸೂಚಿಸುತ್ತೆ? ಆಡಳಿತ ಯಂತ್ರವೇ ದ್ವೇಷಕ್ಕೆ ನೀರೆರಿತಾ ಇದೆಯಾ? ಸನಾತನ ಸಂಸ್ಥೆ ಆಯೋಜನೆ ಮಾಡಿದ್ದ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಶ್ರೀಪಾದ್ ನಾಯಕ್ ಮತ್ತು ದೆಹಲಿಯ ಬಿಜೆಪಿ ನಾಯಕ ಸಚಿವ ಕಪಿಲ್ ಮಿಶ್ರಾ ಅವರಂತಹ ಪ್ರಮುಖರು ಭಾಗವಹಿಸಿದ್ರು. ಈ ವೇದಿಕೆಯಲ್ಲಿ ವ್ಯಕ್ತವಾದ ಅಭಿಪ್ರಾಯಗಳು ಕೇವಲ ಭಿನ್ನಾಭಿಪ್ರಾಯಗಳಲ್ಲ, ಬದಲಿಗೆ ಒಂದು ಸಮುದಾಯದ ವಿರುದ್ಧದ ನೇರ ಯುದ್ಧ ಘೋಷಣೆಯಂತಿತ್ತು. ಸುದರ್ಶನ್ ಟಿವಿಯ ಸುರೇಶ್ ಚೌಹಾಣ್ಕೆ ಪ್ರಜಾಪ್ರಭುತ್ವದಲ್ಲಿ ಸಂಖ್ಯೆಯೇ ಮುಖ್ಯ, ನಾವು ಈ ಯುದ್ಧವನ್ನ ಸೋಲ್ತಿದ್ದೀವಿ ಅಂತ ಹೇಳ್ತಾ ಭಾರತದ 25% ಮುಸ್ಲಿಮರು ನುಸುಳುಕೋರರು ಅಂತ ಆರೋಪಿಸಿ ಅವರನ್ನ ದೇಶದಿಂದ ಹೊರಹಾಕಬೇಕು ಅಂತ ಆಗ್ರಹಿಸಿದ್ರು. ಬಿಜೆಪಿ ನಾಯಕ ಅಶ್ವಿನಿ ಉಪಾಧ್ಯಾಯ, ಹಿಂದೆ ಕತ್ತಿಯ ಭಯದಿಂದ ಮತಾಂತರವಾದವರು ಈಗ ಆಡಳಿತದ ಭಯದಿಂದ ಮತಾಂತರ ಆಗಬಾರ್ದ್ಯಾಕೆ ಅಂತ ಪ್ರಶ್ನಿಸುವ ಮೂಲಕ ಸರ್ಕಾರಿ ಯಂತ್ರವನ್ನ ಬಳಸಿ ಮುಸ್ಲಿಮರನ್ನ ಬಲವಂತವಾಗಿ ಮತಾಂತರ ಮಾಡುವ ಅಪಾಯಕಾರಿ ಸಲಹೆಯನ್ನ ನೀಡಿದ್ರು. ರಾಹುಲ್ ದೇವನನೋರು ಬುಲ್ಡೋಸರ್ ನ್ಯಾಯ ಮತ್ತು ಮತಾಂತರ ನಿಷೇಧ ಕಾಯ್ದೆಗಳು ಕೇವಲ ರಕ್ಷಣಾತ್ಮಕ ತಂತ್ರಗಳು, ನಮಗೆ ಬೇಕಿರೋದು ಆಕ್ರಮಣಕಾರಿ ತಂತ್ರ ಮತ್ತು ಸಾಂವಿಧಾನಿಕ ಹಿಂದೂ ರಾಷ್ಟ್ರ ಅಂತ ಪ್ರತಿಪಾದಿಸಿದ್ರು. ಸುರೇಶ್ ಚೌಹಾಣ್ಕೆ ಅವರು 12 ವರ್ಷಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗ್ತಾರೆ ಅನ್ನೋ ಹಳೆ ಮತ್ತು ಆಧಾರರಹಿತ ಸುಳ್ಳನ್ನ ಮತ್ತೆ ತೇಲಿಬಿಟ್ಟಿದ್ದಾರೆ. ಆದರೆ ಅಂಕಿಅಂಶಗಳು ಏನ್ ಹೇಳುತ್ತೆ? ಪ್ಯೂ ರಿಸರ್ಚ್ ಸೆಂಟರ್ ವರದಿ ಪ್ರಕಾರ 2050ರ ವೇಳೆಗೆ ಭಾರತ ವಿಶ್ವದ ಅತಿದೊಡ್ಡ ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿದ್ದರೂ ಕೂಡ ಹಿಂದೂಗಳು ಜನಸಂಖ್ಯೆಯ ಸುಮಾರು 77% ಬಹುಸಂಖ್ಯಾತರಾಗಿಯೇ ಮುಂದುವರಿತಾರೆ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ದತ್ತಾಂಶದ ಪ್ರಕಾರ ಮುಸ್ಲಿಂ ಸಮುದಾಯದಲ್ಲಿ ಜನನ ಪ್ರಮಾಣ ತೀವ್ರವಾಗಿ ಕುಸಿತಾ ಇದೆ. 1992ರಲ್ಲಿ ಒಬ್ಬ ಮುಸ್ಲಿಂ ಮಹಿಳೆಗೆ ಸರಾಸರಿ 4.4 ಮಕ್ಕಳಿದ್ದಿದ್ದು 2019-21ರ ವೇಳೆಗೆ 2.36ಕ್ಕೆ ಇಳಿದಿದೆ. ಇದು ಹಿಂದೂಗಳ ಜನನ ಪ್ರಮಾಣ 1.94ಕ್ಕೆ ಹತ್ತಿರವಾಗ್ತಾ ಇದೆ. ವಾಸ್ತವ ಹೀಗಿರುವಾಗ ಹಿಂದೂಗಳು ಅಲ್ಪಸಂಖ್ಯಾತರಾಗ್ತಾರೆ ಅನ್ನೋ ಭ್ರಮೆಯನ್ನ ಬಿತ್ತೋದು ಕೇವಲ ರಾಜಕೀಯ ಲಾಭಕ್ಕಾಗಿ ಮತ್ತು ದ್ವೇಷವನ್ನ ಹುಟ್ಟುಹಾಕೋಕೆ ಅನ್ನೋದು ಸ್ಪಷ್ಟ. ಅಶ್ವಿನಿ ಉಪಾಧ್ಯಾಯ ಅವರು ಆಡಳಿತದ ಭಯದಿಂದ ಮತಾಂತರ ಮಾಡಬಹುದು ಅಂತ ಹೇಳಿರೋದು ಅತ್ಯಂತ ಆತಂಕಕಾರಿ ವಿಷಯ. ಇದರರ್ಥ ಪೊಲೀಸ್, ನ್ಯಾಯಾಲಯ ಮತ್ತು ಸರ್ಕಾರಿ ಕಚೇರಿಗಳನ್ನು ಒಂದು ನಿರ್ದಿಷ್ಟ ಧರ್ಮದ ಪರವಾಗಿ ಮತ್ತು ಇನ್ನೊಂದು ಧರ್ಮದ ವಿರುದ್ಧವಾಗಿ ಅಸ್ತ್ರವನ್ನಾಗಿ ಬಳಸೋದು. ಇದು ಭಾರತದ ಸಂವಿಧಾನದ 14ನೇ ವಿಧಿ ಅಂದರೆ ಸಮಾನತೆ ಮತ್ತು 25ನೇ ವಿಧಿ ಅಂದರೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ನೇರವಾಗಿ ಉಲ್ಲಂಘಿಸುತ್ತೆ. ಒಬ್ಬ ಆಳುವ ಪಕ್ಷದ ನಾಯಕನೇ ಇಂತಹ ಮಾತುಗಳನ್ನು ಆಡಿದಾಗ ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಸುರಕ್ಷಿತರ ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಕನ್ನಡಿಗರಿಗೆ ಸನಾತನ ಸಂಸ್ಥೆ ಎಂಬ ಹೆಸರು ಅಪರಿಚಿತವೇನಲ್ಲ. ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ಈ ಸಂಸ್ಥೆಯ ಹೆಸರು ಪ್ರಮುಖವಾಗಿ ಕೇಳಿ ಬಂದಿತ್ತು. ಹತ್ಯೆ ಪ್ರಕರಣದ ತನಿಖೆ ನಡೆಸಿದ ಎಸ್ಐಟಿ ಹತ್ಯೆ ಹಿಂದಿನ ಸಂಚಿನಲ್ಲಿ ಈ ಸಂಸ್ಥೆಯ ಸಿದ್ಧಾಂತದಿಂದ ಪ್ರೇರಿತರಾದವರ ಕೈವಾಡ ಇದೆ ಅಂತ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನ ಸಲ್ಲಿಸಿದೆ. ಅಂತಹ ಹಿನ್ನೆಲೆಯುಳ್ಳ ಸಂಸ್ಥೆಯೊಂದು ಆಯೋಜನೆ ಮಾಡಿದ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರ ಮತ್ತು ದೆಹಲಿ ಸರ್ಕಾರಗಳು ಅಧಿಕೃತ ಪಾಲುದಾರರಾಗಿರೋದು ಮತ್ತು ಸಚಿವರು ಭಾಗವಹಿಸಿರೋದು ಹತ್ಯೆಯ ಆರೋಪ ಹೊತ್ತಿರುವ ಸಿದ್ಧಾಂತಕ್ಕೆ ಸರ್ಕಾರವೇ ಮನ್ನಣೆ ನೀಡಿದಂತಲ್ವಾ? ಇದು ಪ್ರಜಾಪ್ರಭುತ್ವವಾದಿಗಳಿಗೆ ಮತ್ತು ವಾಕ್ ಸ್ವಾತಂತ್ರ್ಯದ ಹರಿಕಾರರಿಗೆ ಸರ್ಕಾರ ನೀಡುತ್ತಿರುವ ಎಚ್ಚರಿಕೆಯನ್ನ. ಸರ್ಕಾರಿ ಸವಲತ್ತುಗಳನ್ನು ಬಳಸಿಕೊಂಡು ಸಂವಿಧಾನದ ವಿರುದ್ಧವೇ ಯುದ್ಧ ಸಾರುವ ಇಂತಹ ನಡೆಗಳನ್ನು ಪ್ರಶ್ನೆ ಮಾಡದೇ ಇದ್ರೆ ಭಾರತ ಅರಾಜಕತೆಯತ್ತ ಸಾಗೋದ್ರಲ್ಲಿ ಸಂಶಯನೇ ಇಲ್ಲ. ವಸುದೈವ ಕುಟುಂಬಕಂ ಅಂತ ಜಗತ್ತಿಗೆ ಸಾರುವ ಭಾರತ ತನ್ನದೇ ಮನೆಯಲ್ಲಿ ದ್ವೇಷದ ಬೆಂಕಿಯನ್ನ ಹಚ್ಕೊಳ್ತಿರೋದು ವಿಪರ್ಯಾಸ. ನ್ಯಾಯಾಂಗ ಮತ್ತು ನಾಗರಿಕ ಸಮಾಜ ಈಗಲಾದ್ರೂ ಎಚ್ಚೆತ್ಕೊಳ್ದೇ ಇದ್ರೆ ನಾಳೆ ನಾವ್ಯಾಕೆ ಮಾತನಾಡಲಿಲ್ಲ ಅಂತ ಪಶ್ಚಾತ್ತಾಪ ಪಡಬೇಕಾದ ಕಾಲ ಬಹಳ ದೂರವಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.